ಪ್ರಿಯರೇ, ನಾವು ಕೀರ್ತನೆಯನ್ನು ಓದಿ ಪ್ರಾರ್ಥನೆ ಮಾಡಿ ಆರಾಧನೆ ಭಾಗಕ್ಕೆ ಹೋಗುವ. ಸರ್ವ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರೇ, ಆತನ ಪ್ರಜೆಯು, ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯದಲ್ಲಿ ಜೀವ ಉಂಟು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಸರ್ವ ಭೂನಿವಾಸಿಗಳು ಯೆಹೋವನನ್ನು ಜಯಘೋಷ ಮಾಡಿರಿ. ನಾವೆಲ್ಲರೂ ಆತನ ಸ್ತುತಿಸಬೇಕು, ಎಲ್ಲರೂ ಆರಾಧನೆ ಮಾಡಬೇಕು, ಅದು ಆತನ ಚಿತ್ತವಾಗಿದೆ. ಅದಕ್ಕೋಸ್ಕರ ಆತನ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 14:23, ಆತನು ಆರಾಧನೆ ಮಾಡುವವರು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಬೇಕೆಂದು ಆತನು ಬಯಸ್ತಾನೆ. ನಾವು ಈ ಸಮಯದಲ್ಲಿ ಸತ್ಯದಿಂದಲೂ ಆತ್ಮದಿಂದಲೂ ಆತನ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನು ಸ್ತುತಿಸುವ, ಆತನ್ನು ಆರಾಧನೆ ಮಾಡುವ, ಆತನ ನಾಮವನ್ನು ಮಹಿಮೆ ಪಡಿಸುವ ಈ ಸಮಯದಲ್ಲಿ ನಾವು ಎಲ್ಲರೂ ಸಿದ್ಧವಾಗಿ ಆತನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. Glory, glory. ಸತ್ಯ ದೇವರ ನಾವು ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ಆರಾಧಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಸ್ತೋತ್ರಕ್ಕೆ ಆತನೇ ಯೋಗ್ಯ. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿರೆಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯ, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯ, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ನೀನೊಬ್ಬನು ಮಾತ್ರ ಯೋಗ್ಯನಾಗಿರಿ ಕರ್ತನೇ. ಮಹಿಮೆಗೆ ನೀನೊಬ್ಬನು ಮಾತ್ರ ಯೋಗ್ಯನಾಗಿರಿ ಕಲಿಸಿ ಹಸನಾಡದ ರೂಪನಾದ ದೇವರೇ ನಿನಗೆ ಸ್ತೋತ್ರ. ಅಪ್ಪ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಹಾಲೆಲೂಯ. ಕರ್ತನೇ ನಿನಗೆ ಸ್ತೋತ್ರ. ಹಾಲೆಲೂಯ. ಅಗಮ್ಯವಾದ ಬೆಳಕಲ್ಲಿರುವ ಆತನ ನೀನಾಗಿದೆ ತಂದೆ, ಅದು ಸ್ತೋತ್ರ ಕರ್ತನೇ. ಹಾಲೆಲೂಯ. ರಾಜಾಧಿರಾಜ ರಾಜಾಧಿರಾಜನಿಗೆ ಸ್ತೋತ್ರ ತಂದೆ. ಗ್ಲೋರಿ ಗ್ಲೋರಿ. ಮಹಿಮೆ 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 ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆ ಆಗಲಿ. ನಿನಗೆ ಘನ, ನಿನಗೆ ಮಾನ, ನಿನಗೆ ಸ್ವಾಮಿ ಒಬ್ಬನಿಗೆ ಮಾತ್ರ ಕರ್ತನೇ. ಹಾಲೆಲೂಯ ಹಾಲೆಲೂಯ. ರಾಜ ರಾಜ ರಾಜ. ಎಸ್ ಸ್ತುತಿಗೆ ಯೋಗ್ಯ ಯೇಸುನ, ಹಾಲೆಲೂಯ ಗಾಯೆಗೆ ಯೇಸು ಪವಿತ್ರ है. धन्य धन्य यीशुना, स्तुतिಗೆ ಯೋಗ್ಯ ಯೇಸುನಾ,
ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಎಲ್ಲ ದೇವದೂತರ ಅಡ್ಡ ಬಿದ್ದು ಕರ್ತನಿಗೆ ನಮ್ಮ ದೇವರು ಪರಿಶುದ್ಧನೆಂದು ದೊಡ್ಡ ಶಬ್ದದಿಂದ ಕರ್ತನೆ, ಗರಜುವ ಸಮುದ್ರದ ಹಾಗೆ ಶಬ್ದದಿಂದ ಕರ್ತನೆ ಆರಾಧನೆಯ ಒಂದು ಶಬ್ದವನ್ನು ನಾನು ಕೇಳಿದೆಂದು ಯೋಹನು ಬರೆಯುತ್ತಾ ಇದ್ದಾನೆ. ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿಗೋಸ್ಕರ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಮಗೆ ನಡೆಸ್ತಾ ಇದ್ದಿ ಸ್ತೋತ್ರ ತಂದೆ, ಅದು ಸ್ತೋತ್ರಪ್ಪ ರಾಜ, ನಿನಗೆ ಸ್ತೋತ್ರ. ನಾವೆಲ್ಲರೂ ಆತನ ಆರಾಧಿಸುವ, ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನ ಆರಾಧಿಸುವ ನಾವೆಲ್ಲರೂ ಸೇರಿ. ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು. ಕುರಿಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ, ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಬಿದ್ದು ಹೇಳುವೆ ನೀನು ಪರಿಶುದ್ಧನೆಂದು. ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು ಪರಿಶುದ್ಧನು ನೀನೇ, ಪರಿಶುದ್ಧನು. ಯುಗ ಯುಗಗಳಲ್ಲಿಯೂ ಜೀವಿಸುವ ಏತಾತ ಇರುವಾಗ ಬರುವಾತನು, ಯುಗ ಯುಗಗಳಲ್ಲಿಯೂ ಜೀವಿಸುವ
ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ, ಪರಿಶುದ್ಧನೋ, 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 ಪರಿಶುದ್ಧನೋ ನೀನೆ, ಪರಿಶುದ್ಧನೋ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ, ಪರಿಶುದ್ಧನೋ, 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 ಪರಿಶುದ್ಧನೋ ನೀನೆ, ಪರಿಶುದ್ಧನೋ. ತಂದೆ ನಿನಗೆ ಸ್ತೋತ್ರಪ್ಪ, ರಾಜ್ಯಾಧಿರಾಜ್ಯನೇ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ ದೇವರೇ ಸ್ತೋತ್ರ. ಅಗಮ್ಯವಾದ ಬೆಳಕಲ್ಲಿ ಇರುವ ಆತ ನೀನಾಗಿದೆ ತಂದೆ, ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾಗಿ ಸೇರಿ ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೇ. ಓ ನೀನು ಕರ್ತನೇ ಸ್ತುತಿಗೆ ಯೋಗ್ಯನು, ಕರ್ತನ ಆರಾಧನೆಗೆ ನೀನು ಯೋಗ್ಯನಾಗಿದೆ ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಈ ಸಮಯದಲ್ಲಿ ದೇವರ ಆತ್ಮ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ಏಕೆಂದರೆ ಎಲ್ಲಿ ಸ್ತುತಿ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ಆತನು ಇದ್ದಾನೆ. ದೇವರು ಅವರ ಮಧ್ಯದಲ್ಲಿ ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ ಈ ಸಮಯದಲ್ಲಿ. ಅದಕ್ಕೋಸ್ಕರ ಆತನ ಪ್ರಸನ್ನತೆ ಚಲಿಸ್ತಾ ಉಂಟು, ನಿಮಗೆ ಮುಟ್ಟುತ್ತಾ ಉಂಟು. ಆ ಪ್ರಸನ್ನತೆ ಮುಟ್ಟುತ್ತಾ ಉಂಟು. ಏಕೆಂದರೆ ದೇವರ ಪ್ರಸನ್ನತೆ ತುಂಬ ಅಮೂಲ್ಯವಾದದ್ದು.
ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರ ಪ್ರಸನ್ನತೆ ಆತನ ಅನುಭವ ಮಾಡಬೇಕು. ದೇವರ ಪ್ರಸನ್ನತೆ ಆತನ ಅನುಭವ ಮಾಡಿದರೆ ಆತನು ಖಂಡಿತ ದೇವರ ಆತ್ಮನಿಂದ ತುಂಬಲ್ಪಡ್ತಾನೆ. ಯಾವಾಗ ದೇವರ ಆತ್ಮನಿಂದ ನಾವು ತುಂಬಲ್ಪಡಬೇಕಾದ್ರೆ ನಮಗೆ ಏನು ಬೇಕು? ಈ ಸತ್ಯವೇದದ ಸತ್ಯವಾಕ್ಯ ಬೇಕು. ನಮಗೆ ಸತ್ಯವಾಕ್ಯ ನಾವು ತಿಳ್ಕೊಳ್ಳಬೇಕು. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಸತ್ಯವನ್ನು ನೀವು ತಿಳ್ಕೊಳ್ಳಿರಿ, ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ಒಬ್ಬ ವ್ಯಕ್ತಿಗೆ ಬಿಡುಗಡೆ ಆಗಬೇಕಾದ್ರೆ ಸತ್ಯ ಮಾತ್ರ ಬಿಡುಗಡೆ ಮಾಡ್ತದೆ. ಹಾಗಾದರೆ ಸತ್ಯ ಯಾರಾಗಿದ್ದಾನೆ? ಸತ್ಯ ಯೇಸು ಕ್ರಿಸ್ತನ ಆಗಿದ್ದಾನೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ 14ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ, ನಾನೇ ಮಾರ್ಗ ಸತ್ಯ ಜೀವವಾಗಿದ್ದೇನೆ, ನನ್ನ ಬಿನ ಯಾರು ಪರಲೋಕಕ್ಕೆ ಸೇರಲಿಕ್ಕೆ ಆಗೋದಿಲ್ಲ. ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ. ಸಾಧ್ಯ ಇಲ್ಲ ಹೇಳ್ತಾನೆ ಆತನು. ಕ್ರಿಸ್ತನ ಮುಖಾಂತರನೇ ಆತನು ಹೋಗಬೇಕು. ಆ ಸತ್ಯದಿಂದಲೇ ಹೋಗಬೇಕು. ಅವನು ನಿತ್ಯ ಜೀವಕ್ಕೆ ಸೇರಬೇಕಾದರೆ ಕ್ರಿಸ್ತನು ನಡೆದ ಮಾರ್ಗದಲ್ಲೇ ನಡೆಯಬೇಕು ಆತನು. ನಾವು ಇಲ್ಲಿ ದೇವರ ವಾಕ್ಯ ಕೇಳ್ತೇವೆ. ಈಗ 51ರಲ್ಲಿ 8:51 ಯೋಹಾನ ಸುವಾರ್ತೆ. ಈಗ ಪರಿಚಯವರಿಗೆ ಶಾಸ್ತ್ರಿಗೆ ತುಂಬ ಮಾತಾಗ್ತದೆ. ಅವರು ನಂಬೋದಿಲ್ಲ ಯೇಸುವಿಗೆ. ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಯೇಸು ಅವರಿಗೆ ಸರಿಯಾದ ಉತ್ತರ ಕೊಡ್ತಾರೆ. ಯೇಸು ಕೊಟ್ಟ ಉತ್ತರಕ್ಕೆ ಅವರು ಪ್ರತಿ ಉತ್ತರ ಕೊಡಲಿಕ್ಕೆ ಅವರ ಹತ್ರ ಇಲ್ಲ, ಕೊಡಲಿಕ್ಕೆ ಆಗೋದಿಲ್ಲ ಅವರ ಹತ್ರ. ಯೇಸು ಇಲ್ಲಿ ಹೇಳ್ತಾನೆ, ನಿಮಗೆ ನಿಜವಾಗಿ ಹೇಳ್ತೇನೆ. ಏನು ಹೇಳ್ತಾನೆ ಯೇಸು? ನಿಮಗೆ ನಿಜವಾಗಿ ಹೇಳ್ತೇನೆ. ಇವತ್ತು ಕೂಡ ನಮಗೆಲ್ಲರಿಗೆ ಯೇಸು ಕ್ರಿಸ್ತನ ಹೇಳ್ತಾನೆ, ನಿಮಗೆ ನಿಜವಾಗಿ ಹೇಳ್ತೇನೆ. ಯಾವನಾದರೂ ಯಾವ ವ್ಯಕ್ತಿಯಾಗಲಿ ನನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ, ನನ್ನ ವಾಕ್ಯ ಯೇಸುವಿನ ಬಾಯಿಂದ ಬಂದ ವಾಕ್ಯ ಕೈಕೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ನೋಡಿ ಎಷ್ಟು ದೊಡ್ಡ ಮಾತು. ಅವನು ಎಂದಿಗೂ ಸಾವು ಕಾಣುವುದೇ ಇಲ್ಲ. ಆತನ ವಾಕ್ಯ ಹಿಡಿದು ವಾಕ್ಯದ ಪ್ರಕಾರ ನಡೆದರೆ. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದ್ದಾನೆ, ಮರಣವನ್ನು ಸೋಲಿಸಿದ್ದಾನೆ ಶಿಲುಬೆಯಲ್ಲಿ. ಸೈತಾನನು ಸೋತು ಹೋಗಿದ್ದಾನೆ ಶಿಲುಬೆಯಲ್ಲಿ. ಸೈತಾನನ 5 ಮುರಿದಿದ್ದಾನೆ ಯೇಸು ಶಿಲುಬೆಯಲ್ಲಿ. ಶಿಲುಬೆಯಲ್ಲಿ ಯೇಸು ಜಯ ಹೊಂದಿದ್ದು ಇವತ್ತು ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಶಿಲುಬೆಯನ್ನು ನೋಡ್ತಾರೆ, ಯೇಸು ಸೋತು ಹೋದವನು, ಯೇಸುಗೆ ಕೊಂದಿದ್ದಾರೆ, ಯೇಸು ಸತ್ತಿದ್ದಾನೆ, ಇದೇ ಗೊತ್ತುಂಟು. ನಿಜವಾಗಿ ಪ್ರಿಯರೇ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಯ ಹೊಂದಿದ್ದಾನೆ, ಮರಣವನ್ನು ಜಯಿಸಿದ್ದಾನೆ. ನೀನು ನಾನು ನಿತ್ಯ ನರಕಕ್ಕೆ ಹೋಗಬಾರ್ದೆಂದು ಆತನು ಶಿಲುಬೆಯಲ್ಲಿ ಮರಣವನ್ನು ಸೋಲಿಸಿದ್ದಾನೆ. ಆತ್ಮಿಕ ಮರಣವನ್ನು ಸೋಲಿಸಿದ್ದಾನೆ ಆತನು. ನೀನು ನಾನು ನಿತ್ಯತ್ವಕ್ಕೆ ಸೇರಬೇಕೆಂದು ಯೇಸು ಬಿಡಿಸಿ ಸತ್ಯವೇದದಲ್ಲಿ ಹೇಳಿದ್ದಾನೆ. ಯೇಸು ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಸಾವನ್ನು ಕಾಣುವುದೇ ಇಲ್ಲ ಒಂದು ವೇಳೆ ನನ್ನ ವಾಕ್ಯದ ಪ್ರಕಾರ ನಡೆದರೆ. ಯೇಸು ಹೇಳ್ತಾನೆ ಮಾಡ್ತಲಿಗೆ, ನಾನೇ ಪುನರುತ್ಥಾನನಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ, ನನ್ನನ್ನು ನಂಬುವನು ಎಂದಿಗೂ ಸಾಯುವುದಿಲ್ಲ ಹೇಳ್ತಾನೆ. ಸಾಯುವುದಿಲ್ಲ ಆತನು. ಎರಡನೇ ಮರಣ ಇಲ್ಲ ಆತನಿಗೆ.
ಒಂದು ವೇಳೆ ಯೇಸು ನಿನ್ನ ಜೀವಿತದಲ್ಲಿ ಇಲ್ಲದಿದ್ದರೆ, ಯೇಸುಗೆ ನೀನು ನಾನು ಸ್ವೀಕಾರ ಮಾಡದಿದ್ದರೆ, ಅವನಿಗೆ ಎರಡನೇ ಮರಣ ಉಂಟು ಅವನಿಗೆ. ಪ್ರಿಯರೇ, ದೇವರು ಏನು ಬಯಸ್ತಾನೆ? ನೀನು ನಾನು ನಿತ್ಯತ್ವಕ್ಕೆ ಸೇರಬೇಕೆಂದು. ಇಲ್ಲಿ ನಾವು ಇನ್ನೊಂದು ವಾಕ್ಯ ಓದುವ 55ರಲ್ಲಿ, ನಾನಂತೂ ಆತನನ್ನು ಬಲ್ಲೆನು. ಯೇಸು ಹೇಳ್ತಾನೆ, ನಾನಂತೂ ಆತನನ್ನು ಬಲ್ಲೆನು, ದೇವರನ್ನು ಬಲ್ಲೆನು. ಆತನನ್ನು ಅರಿಯನೆಂದು ಹೇಳಿದರೆ ನಿಮ್ಮ ಹಾಗೆ ಸುಳ್ಳುಗಾರನ ಆಗುವೆನು. ಆದರೆ ಆತನನ್ನು ತಿಳಿದಿದ್ದೇನೆ, ನಾನು ದೇವರನ್ನು ತಿಳಿದಿದ್ದೇನೆ, ಆತನ ವಾಕ್ಯವನ್ನು ಕೈಕೊಂಡು ನಡೆಯುತ್ತೇನೆ. ಯೇಸು ಕ್ರಿಸ್ತನು ಆತನ ವಾಕ್ಯವನ್ನು ಕೈಕೊಂಡು ನಡೆಯುತ್ತಾ ಇದ್ದಾನೆ. ಆತನು ದೇವರನ್ನು ತಿಳಿದಿದ್ದಾನೆ. ನಾವು ಖಾಲಿ ವಾಕ್ಯ ಕೇಳಿದ್ದು ಮಾತ್ರ, ಯಾವ ರೀತಿಯಲ್ಲಿ ತಿಳ್ಕೊಳ್ಳಬೇಕೋ ಅಷ್ಟು ತಿಳ್ಕೊಳ್ಳಿಲ್ಲ. ಆದರೆ ಯೇಸು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ದೇವರನ್ನು, ನಾನು ಜೀವ ಸ್ವರೂಪನಾದ ದೇವರನ್ನು ನಾನು ತಿಳ್ಕೊಂಡಿದ್ದೇನೆ ಹೇಳ್ತಾನೆ ಆತನು. ಪ್ರಿಯರೇ, ಇಷ್ಟ ತನಕ ದೇವರನ್ನು ಯಾರು ಕಾಣಲಿಲ್ಲ. ಮೋಶೆ ಹತ್ರ ದೇವರು ಮಾತಾಡ್ತಾನೆ. ಮೋಶೆ ಹೋಗಿ ಸೀನಾಯಿ ಬೆಟ್ಟದಲ್ಲಿ ನಿಂತಿದ್ದಾನೆ. ಪ್ರಿಯರೇ, ಅಲ್ಲಿ ಒಂದು ಶಬ್ದ ಬರ್ತಾ ಉಂಟು, ಬೆಂಕಿ ಉರಿತಾ ಉಂಟು ಪೋದೆಯಲ್ಲಿ. ನಿನ್ನ ಈ ಸ್ಥಳ ಪರಿಶುದ್ಧ ಸ್ಥಳವಾಗಿದೆ, ನಿನ್ನ ಮೆಟ್ಟನ್ನು ತೆಗೆದಿಡು. ಮೋಶೆ ದೇವರ ಹತ್ರ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನೀನು ನಿಜವಾದ ದೇವರ ಆಗಿದ್ದರೆ, ಆತನು ಹೇಳ್ತಾನೆ, ಅಲ್ಲಿ ಗುರುತು ಕೊಡ್ತಾನೆ, ನಾನು ಅಬ್ರಾಹ್ಮನ ದೇವರು, ಇಸ್ಸಾಕನ ದೇವರು, ಯಾಕೋಬನ ದೇವರು, ಅವರು ನಂಬಿ ಬಂದ ದೇವರು, ನಾನು ಜೀವ ಸ್ವರೂಪನಾದ ದೇವರು, ನಿನ್ನನ್ನು ನಾನು ನೋಡಬೇಕೆಂದು ಹೇಳ್ತಾನೆ ಆತನು ಹೇಳ್ತಾ ಇದ್ದಾನೆ ಮೋಶೆಗೆ, ನನ್ನನ್ನು ನೋಡಿದವನು ಎಂದಿಗೂ ಬದುಕುವುದಿಲ್ಲ, ಎಂದಿಗೂ ಬದುಕುವುದಿಲ್ಲ. ಆತನು ಸತ್ತೇ ಹೋಗ್ತಾನೆ. ಉರಿಯುವ ಬೆಂಕಿ ಆಗಿದ್ದಾನೆ ಆತನು ದೇವರು. ಪ್ರಿಯರೇ, ಆ ಕಾರಣಗೋಸ್ಕರ ಮನುಷ್ಯನು ಬಲಹೀನತೆ ಇದ್ದನು, ದೇವರಿಗೆ ಗೊತ್ತಿತ್ತು. ಮನುಷ್ಯನಿಗೆ ಆಸೆ ಉಂಟು ದೇವರಿಗೆ ನೋಡಲಿಕ್ಕೆ, ದೇವರು ಯಾರಾಗಿದ್ದೇನೆಂದು ಆಸೆ ಉಂಟು. ಕರೆಯುತ್ತಾ ಇದ್ದಾನೆ ಮನುಷ್ಯನು, ನಾನು ಕತ್ತಲಲ್ಲಿ ಇದ್ದೇನೆ, ನನಗೆ ಬೆಳಕು ಬೇಕು. ನೋಡಿ, ಎಲ್ಲ ಧರ್ಮದಲ್ಲಿ ಬರೆಯಲ್ಪಟ್ಟಿದೆ, ಅವರವರ ಪುಸ್ತಕದಲ್ಲಿ ನಾನು ಕತ್ತಲಲ್ಲಿ ಇದ್ದೇನೆ, ನನಗೆ ಬೆಳಕು ಬೇಕು. ನಾನು ಮರಣದ ಮಾರ್ಗದಲ್ಲಿದ್ದೆ, ನನಗೆ ಜೀವ ಬೇಕು. ಆ ಕಾರಣದಿಂದ ಪ್ರಿಯರೇ, ಆ ಕಾರಣದಿಂದ ದೇವರು ಮನುಷ್ಯನಾಗಿ ಬಂದ, ಯೇಸು ಕ್ರಿಸ್ತನಾಗಿ ಬಂದ, ಮಗನಾಗಿ ಬಂದ. ಅವನು ಮಗನಾಗಿ ಕಾಣಿಸಿಕೊಂಡ. ಅದಕ್ಕೋಸ್ಕರ ಇಬ್ರಿಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಇಬ್ರಿಯ ಪತ್ರಿಕೆಯಲ್ಲಿ ಆತನು 1ರಲ್ಲಿ ಆತನು ಹೇಳ್ತಾ ಇದ್ದಾನೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಯ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು. ಪುರಾತನ ಕಾಲದಿಂದಲೇ ಪ್ರವಾದಿ ಮುಖಾಂತರ ದೇವರು ಮಾತಾಡ್ತಿದ್ದನು, ಪಿತೃಗಳ ಬಾಯಿ ಮುಖಾಂತರ ಮಾತಾಡ್ತಿದ್ದನು, ವಿಧ ವಿಧ ರೀತಿಯಲ್ಲಿ ದೇವರು ಮಾತಾಡ್ತಿದ್ದನು. ಆದರೆ ಯಾರು ಕಾಣಲಿಲ್ಲ, ದೇವರಿಗೆ ಕಾಣಲಿಕ್ಕೆ ಆಗುವುದಿಲ್ಲ. ದೇವರಿಗೆ, ಜೀವ ಸ್ವರೂಪರ ದೇವರಿಗೆ ಕಾಣಲಿಕ್ಕೆ ಆಗುವುದಿಲ್ಲ ಮನುಷ್ಯನಿಗೆ. ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದನೆ. ಅಂತ್ಯ ದಿನದಲ್ಲಿ ಯೇಸು ಯಾವಾಗ ಈ ಲೋಕದಲ್ಲಿ ಹುಟ್ಟಿ ಬಂದ, ಆ ದಿವಸದಿಂದ ಅಂತ್ಯಕಾಲ ಸ್ಟಾರ್ಟ್ ಆಗಿದೆ. ಅಂತ್ಯ ದಿನ. ಈಗ ಹೇಳುವುದಾದರೆ ಅಂತ್ಯ ಮುಗೀತಾ ಉಂಟು, ಈಗ ಮುಗಿಯುವ ಸಮಯ.
ಆ ಸಮಯದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೆ ಹೇಳ್ತಾರೆ ದೇವರು, ನಮ್ಮ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದನು. ಈತನನ್ನು ಎಲ್ಲರಿಗೆ ಬಾಧ್ಯನಾಗಿ ನೇಮಿಸ್ತಾನೆ. ಯೇಸು ಕ್ರಿಸ್ತನನ್ನು ದೇವರು, ಈತನ ಮೂಲಕ ಜಗತ್ತುಂಟಾಯಿತು. ಯೇಸು ಕ್ರಿಸ್ತನ ಮೂಲಕವೇ ಈ ಜಗತ್ತು ಉಂಟಾದದ್ದು. ಯೇಸು ಕ್ರಿಸ್ತನ ಹೆಸರವೇ ಜಗತ್ತು. ಇದು ಆತನೇ ಉಂಟು ಮಾಡಿದ್ದು. ಈ ಜಗತ್ತಾಗುವ ಮೊದಲು ಆತನು ಇದ್ದನು. ಆತನ ಮುಖಾಂತರನೇ ಆದದ್ದು ಈ ಜಗತ್ತು. ಆತನ ಸ್ವರೂಪವಾಗಿ ನಮಗೆ ಸೃಷ್ಟಿ ಮಾಡಿದ್ದಾನೆ. ಯಾರು ಯೇಸುವನ್ನು ನೋಡ್ತಾರೆ ಅವರು ತಂದೆಗೆ ನೋಡಿದಾಗೆ ಆಯಿತು. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಅದಕ್ಕೋಸ್ಕರ ಆತನು ಲೋಕಕ್ಕೆ ಬಂದ. ಹೇಗೆ ಮಾನವನಿಗೆ ಆತನು ಪ್ರೀತಿ ಮಾಡ್ತಾನೆ, ಯಾರು ನಾಶವಾಗಬಾರದೆಂದು. ಒಬ್ಬ ಮಾಡಿದ ಪಾಪಗೋಸ್ಕರ ಲೋಕದಲ್ಲಿ ಮರಣ ಬಂತು. ಒಬ್ಬನ ಮರಣದಿಂದ ಲೋಕಕ್ಕೆ ರಕ್ಷಣೆ ಆಯಿತು. ಅವನೇ ಯೇಸು ಕ್ರಿಸ್ತನಾಗಿದ್ದಾನೆ. ಅದು ದೇವರ ಕೃಪೆಯಾಗಿದೆ. ದೇವರು ಮಾನವನ ಮೇಲೆ ಕೃಪೆ ತೋರಿಸಿದ್ದ, ಪ್ರೀತಿ ತೋರಿಸಿದ್ದ. ಯಾರು ನಾಶವಾಗಬಾರದೆಂದು ಪ್ರಿಯರೇ, ಒಬ್ಬರು ನಾಶವಾಗಬಾರದೆಂದು ಆತನು ಪ್ರೀತಿ ತೋರಿಸಿದ. ತನ್ನ ಮಗನ ಮುಖಾಂತರ ಪ್ರೀತಿ ತೋರಿಸಿದ್ದ. ಪ್ರಿಯರೇ, ಸತ್ಯವೇದ ಹೇಳ್ತದೆ, ಈತನ ಮೂಲಕ ಜಗತ್ತದು. ಈತನು ದೇವರ ಪ್ರಭಾವದ ಪ್ರಕಾಶವು. ಈತನು ಯಾರಾಗಿದ್ದಾನೆ? ದೇವರ ಪ್ರಭಾವದ ಪ್ರಕಾಶವಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತವನ್ನು ಆಧಾರ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಾತುಳ್ಳ ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ತನಗೆ ಕೊಟ್ಟ ಕೆಲಸ ಆತನು ಈ ಲೋಕದಲ್ಲಿ ಬಂದು ಮುಗಿಸಿದ್ದಾನೆ. ಶಿಲುಬೆಯಲ್ಲಿ ಮುಗಿಸಿದ್ದಾನೆ. ಹೂಣಲ್ಪಟ್ಟು 3ನೇ ದಿವಸ ಯೇಸು ಕ್ರಿಸ್ತನು ಜೀವಂತ ಆಗಿದ್ದಾನೆ. ಆತನು ಎಲ್ಲ ಶಿಷ್ಯರಿಗೆ ಕಾಣಿಸಿಕೊಂಡಿದ್ದಾನೆ. ಎಷ್ಟೋ ಜನರಿಗೆ ಕಾಣಿಸಿಕೊಂಡಿದ್ದಾನೆ. ಅವರ ಮುಂದೆ ಪರಲೋಕಕ್ಕೆ ಹೋಗಿದ್ದಾನೆ. ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಸ್ಟೇಫನನಿಗೆ ಕಲ್ಲು ಹೊಡೆದು ಕೊಲ್ಲುವಾಗ ಯಹೂದ್ಯರು ಸೇರಿಯಲ್ಲ, ಯೇಸುನ ಸುವಾರ್ಥ ಹೇಳುವಾಗ, ಯೇಸುನ ಸಾಕ್ಷಿ ಹೇಳುವಾಗ ಅವನಿಗೆ ಹಿಡಿದು ಯಹೂದ್ಯರೆಲ್ಲ ಸೇರಿ ಹೊಡೆಯುವಾಗ ಆತನು ಹೇಳ್ತಾ ಇದ್ದಾನೆ, ಆತನು ಪರಲೋಕವನ್ನು ತೆರೆದಿದ್ದು ಯೇಸು ಕ್ರಿಸ್ತನ ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡು ಆತನು ನೋಡಿದ ಎಂದು ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನ ತಂದೆಯ ಬಲಪಾಸದಲ್ಲಿ ನಿಂತಿದ್ದನೆಂದು ದೇವರ ವಾಕ್ಯ ಹೇಳ್ತದೆ. ಏಕೆ? ಒಬ್ಬ ಭಕ್ತನ ಮರಣ ಆಗ್ತಿತ್ತು ಕೆಳಗೆ. ದೇವರೇ ಅವರು ಏನು ಮಾಡ್ತಾರೆ ಅವ್ರು ಗೊತ್ತಿಲ್ಲ, ಕ್ಷಮಿಸಿ ಹೇಳಿದ ಆತನು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಏನು ಹೇಳಿದು? ತಂದೆ ದೇವರೇ, ಇವರು ಏನು ಮಾಡ್ತಾರೆ ಗೊತ್ತಿಲ್ಲ, ಇವರಿಗೆ ಕ್ಷಮಿಸಪ್ಪ. ಕ್ಷಮೆ ಕೊಟ್ಟಿದ್ದಾನೆ. ಇಲ್ಲಿ ಹೇಳ್ತದೆ, ತಂದೆಯ ಬಲಪಾಸದಲ್ಲಿ ಆತನು ಕೂತ್ಕೊಂಡಿದ್ದಾನೆ. ಪುನಃ ಬರ್ತಾನೆ ಆತನು. ಇದು ಬರುವ ಸಮಯ. ಯೇಸು ಕ್ರಿಸ್ತನು ಪುನಃ ಪ್ರತ್ಯಕ್ಷ ಆಗುವ ಸಮಯ. ಆಕಾಶ ಮಂಡಲದಲ್ಲಿ ಪ್ರತ್ಯಕ್ಷ ಆಗುವ ಸಮಯ ಇದು. ಯಾರ್ಯಾರು ಯೇಸುನ ಮಕ್ಕಳು, ಯೇಸುಗೆ ಸ್ವೀಕಾರ ಮಾಡಿದವರು, ತನ್ನ ಭಕ್ತರು ತನ್ನ ಜೀವಿತವನ್ನು ಶುದ್ಧೀಕರಿಸಿ ಯೇಸುನ ರಕ್ತದಿಂದ ತೊಳೆದು ದೇವರ ವಾಕ್ಯ ಪ್ರಕಾರ ನಡೆಯುತ್ತವರು, ಅವರು ಧನ್ಯರಾಗಿದ್ದಾರೆ. ಆ ವ್ಯಕ್ತಿ ಧನ್ಯರಾಗಿದ್ದಾನೆ. ಆ ವ್ಯಕ್ತಿ ಧನ್ಯನು. ಅವಳಾಗಲಿ ಅವನಾಗಲಿ ಧನ್ಯನಾಗಿದ್ದಾನೆ. ಅದಕ್ಕೋಸ್ಕರ ಆತನು ಇಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ. ಯೇಸು ಕ್ರಿಸ್ತನ ಪ್ರಿಯರೇ, ಆ ಕಾರಣದಿಂದ ತ್ಯಾಗ ಮಾಡಿದ್ದು ಆತನು. ನೀನು ನಾನು ಬದುಕಬೇಕು, ನಿತ್ಯ ಬದುಕಬೇಕೆಂದು ಆತನು ಬಯಸ್ತಾನೆ. ಏನು ಬಯಸ್ತಾನೆ? ನಿಮ್ಮಿಂದ ಏನು ಕೇಳ್ತಾನೆ ಆತನು? ಇಡೀ ಜಗತ್ತು ಆತನದ್ದು. ಇಡೀ ಭೂಮಿ ಆಕಾಶ ಆತನನ್ನು ಸೃಷ್ಟಿ ಮಾಡಿದ್ದು, ಆತನಿಂದಲೇ ಆದಿದ್ದು. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ನೋಡಿ, ಇಲ್ಲಿ ದೇವರ ನಾನಂತೂ ಆತನ ಬಲ್ಲೆನು, ಆತನ ಅರಿಯನೆಂದು ಹೇಳಿದರೆ ನೀವು ಹಾಗೆ ಸುಳ್ಳುಗಾರರೆಂದು. ಆದರೆ ಆತನನ್ನು ತಿಳಿದಿದ್ದೇನೆ. ಯೇಸು ಹೇಳ್ತಾನೆ, ನಾನು ತಿಳಿದಿದ್ದೇನೆ ಹೇಳ್ತಾನೆ. ಪುನಃ ಹೇಳ್ತಾನೆ,
ಆತನ ವಾಕ್ಯವನ್ನು ಕೈಕೊಂಡು ನಡೆಯುತ್ತೇನೆ. ದೇವರ ವಾಕ್ಯವನ್ನು ಕೈಕೊಂಡು ನಡೆಯುತ್ತೇನೆ. ನಿಮ್ಮ ಮೂಲ ಪುರುಷನಾದ ಅಬ್ರಾಮನು ನನ್ನ ದಿನವನ್ನು ತಾನು ನೋಡಬೇಕೆಂದು ಉಲ್ಲಾಸಪಟ್ಟನು. ಅವ್ರು ಹೇಳ್ತಾರೆ, ನಾವು ಅಬ್ರಾಮನ ಸಂತತಿ, ನನ್ನ ತಂದೆ ಅಬ್ರಾಮನು, ನಮ್ಮ ತಂದೆ ಅಬ್ರಾಮನಾಗಿದ್ದೇನೆ. ಆದರೆ ಯೇಸು ಹೇಳ್ತಾನೆ, ಅಬ್ರಾಮನಿಗಿಂತ ಮೊದಲು ನಾನು ಇದ್ದವನು. ಹೇಳ್ತಾನೆ, ಅಬ್ರಾಮನು ಈ ಲೋಕದಲ್ಲಿ ಬರುವ ಮೊದಲು ನಾನು ಇದ್ದವನು. ಈ ಜಗತ್ತಾಗುವ ಮೊದಲೇ ಯೇಸು ಇದ್ದವನು. ಜಗತ್ತು ಯೇಸುರ ಮುಖಾಂತರ ಆದದ್ದು. ಯೇಸು ಆ ದಿವಸ ಮಾತಾಡಿದ್ದು, ಆ ವಾಕ್ಯ ಮಾತಾಡಿದ್ದು. ಪ್ರಿಯರೇ, ಸತ್ಯವೇದ ಕ್ಲಿಯರ್ ಹೇಳ್ತದೆ, ಆ ಅಬ್ರಾಮನಿಗಿಂತ ಮೊದಲು ನಾನು ಇದ್ದವನು. ಈ ಯಹೂದರಿಗೆ ಅಷ್ಟು ಮಾತ್ರ ಗೊತ್ತುಂಟು ಅಬ್ರಾಮನಂದು. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಪುರುಷರಾದ ಅಬ್ರಾಮನು ನನ್ನ ದಿನವನ್ನು ತಾನು ನೋಡಬೇಕೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು. ನನ್ನ ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದ್ದನು ಆತನು. ಅಬ್ರಾಮನು ಕೂಡ, ಅಬ್ರಾಮನು ಯೇಸುವನ್ನು ಕಾಯ್ತಿದ್ದನು. ಆದರೆ ಅಬ್ರಾಮನ ಕಾಲದಲ್ಲಿ ಯೇಸು ಈ ಲೋಕಕ್ಕೆ ಬರಲಿಲ್ಲ, ಮನುಷ್ಯನಾಗಿ ಬರಲಿಲ್ಲ. ನಮ್ಮ ಕಾಲದಲ್ಲಿ ಬಂದು ಹೋಗಿದ್ದಾನೆ. ನಿಮ್ಮ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಆತನು ಬಂದು ಹೋಗಿದ್ದಾನೆ. ಒಡಂಬಡಿಕೆ ಮಾಡಿ ಹೋಗಿದ್ದಾನೆ. ಹೊಸ ಒಡಂಬಡಿಕೆ, ಯೇಸುವಿನ ರಕ್ತದಿಂದ ಹೊಸ ಒಡಂಬಡಿಕೆ ಮಾಡಿ ಹೋಗಿದ್ದಾನೆ. ಯಾರ್ಯಾರು ಯೇಸುಗೆ ಸ್ವೀಕಾರ ಮಾಡಿದ್ದಾರೆ, ಯಾರ್ಯಾರು ಯೇಸುವಿನ ನಾಮದಲ್ಲಿ ದೀಕ್ಷಾನ ತಗೊಂಡಿದ್ದಾರೆ, ಅವರು ಹೊಸ ಒಡಂಬಡಿಕೆಯಲ್ಲಿ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಆತನು ಒಡಂಬಡಿಕೆಯ ಒಳಗೆ ಇರಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಇವರೆಲ್ಲರೂ ಇದ್ದರು. ಯಾರು? ಅಬ್ರಾಹ್ಮನು, ಇಸಾಕನು, ಯಾಕೋಬನು, ಎಲ್ಲ ಪ್ರವಾದಿಗಳು ಹಳೆಯ ಒಡಂಬಡಿಕೆಯಲ್ಲಿ ಇದ್ದರು. ಆದರೆ ಯೇಸು ಒಂದು ಹೊಸ ಒಡಂಬಡಿಕೆ ಮಾಡಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಒಂದು ವೇಳೆ ಸಂಪೂರ್ಣ ಬಿಡುಗಡೆ ಆಗಿದ್ದರೆ ಏಕೆ ಹೊಸ ಒಡಂಬಡಿಕೆ ಮಾಡಬೇಕು? ದೇವರಿಗೆ ಗೊತ್ತಿತ್ತು ಹಳೆಯ ಒಡಂಬಡಿಕೆಯಲ್ಲಿ ಸಂಪೂರ್ಣ ಬಿಡುಗಡೆ ಇಲ್ಲ, ಖಾಲಿ ಪಾಪ ಮುಚ್ಚಲ್ಪಡ್ತಿತ್ತು ಅಷ್ಟೇ. ಆದರೆ ಹೊಸ ಒಡಂಬಡಿಕೆ ಹಾಗೆ ಅಲ್ಲ. ದೇವರೇ ತಾನು ಮನುಷ್ಯನಾಗಿ ಬಂದ, ಯೇಸುಕ್ರಿಸ್ತನಾಗಿ ಬಂದು ಆ ಶಿಲುಬೆಯ ಮರಣ ಮುಖಾಂತರ, ರಕ್ತ ಸುರಿಸಿದ ಮುಖಾಂತರ, ಆ ರಕ್ತದಿಂದ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿದ್ದಾನೆ ಆತನು. ಯಾರ್ಯಾರು ಯೇಸುಗೆ ಸ್ವೀಕಾರ ಮಾಡಿದ್ದಾರೆ ಅವರು ಹೊಸ ಒಡಂಬಡಿಕೆ ಒಳಗಿದ್ದಾನೆ. ವೆರಿ ವೆರಿ ಇಂಪಾರ್ಟೆಂಟ್. ನೀನು ಮತ್ತು ನಾನು ಹೊಸ ಒಡಂಬಡಿಕೆ ಒಳಗಿರಬೇಕು. ರಕ್ತವು, ಯೇಸುವಿನ ರಕ್ತದಿಂದ ನಿಮ್ಮ ನಾಮ, ನಮ್ಮ ಪಾಪ ತೊಳೆಯಲ್ಪಡಬೇಕು. ಎಷ್ಟೋ ಪ್ರವಾದಿಗಳು ಕಾಯ್ತಿದ್ದರು ಯೇಸುಗೆ. ನೋಡಿ, ಇಲ್ಲಿ ಹೇಳ್ತಾರೆ, ಅಬ್ರಾಹ್ಮನು ಕೂಡ ಕಾಯ್ತಿದ್ದನು. ಒಂದು ದಿನ ಅದನ್ನು ನೋಡಲಿಕ್ಕೆ ಸಂತೋಷ ಪಡ್ತಿದ್ದರು. ಆತನು ನೋಡಬೇಕೆಂದು ಬಯಸ್ತಿದ್ದನು. ಆತನಿಗೆ ನೋಡಲಿಕ್ಕೆ ಸಿಗಲಿಲ್ಲ ಆತನಿಗೆ. ಯೇಸು ಜೀವಂತಾದ ಬಂದ ಕೂಡಲೇ ಶಿಷ್ಯರಿಗೆ ಸಿಕ್ಕಿದ್ದ. ಶಿಷ್ಯರು ಹೆದರಿಕೊಂಡು ಬಾಗಿಲು ಬಂದು ಮಾಡಿ ಅಲ್ಲಿ ಒಳಗಿದ್ದರು. ಹೆದರಿ ಯೇಸು ಪ್ರತ್ಯಕ್ಷನಾಗ್ತಾನೆ ಒಳಗೆ, ಗೋಡೆ ಒಳಗೆ ಬರ್ತಾರೆ. ನಿಮಗೆ ಶಾಂತಿ ಆಗಲಿ ಹೇಳ್ತಾನೆ, ಧೈರ್ಯಗೊಳ್ಳಲಿ ಹೇಳ್ತಾನೆ. ಅವರಿಗೆ ಊದಿ ಪರಿಶುದ್ಧ ಆತ್ಮನ ಕೊಡ್ತಾರೆ. ಆ ಸಮಯದಲ್ಲಿ ತೋಮನ ಇರಲಿಲ್ಲ. ಅವರ ಬೈಕ್ ಒಬ್ಬ ಶಿಷ್ಯನದು ತೋಮನಲ್ಲಿ ಇರಲಿಲ್ಲ. ಇವರು ಹೇಳ್ತಾರೆ, ಯೇಸು ಜೀವಂತ ಆಗಿದ್ದಾನೆ, ನಮಗೆ ಸಿಕ್ಕಿದ್ದನು, ನಮ್ಮ ಹತ್ರ ಮಾತಾಡಿದನು ಯೇಸು ಕ್ರಿಸ್ತನು. ಆದರೆ ತೋಮನ ನಂಬುವುದಿಲ್ಲ. ತೋಮನ ಹೇಳ್ತಾನೆ, ಅವರ ಹೇಳಿದ ಮಾತು ತೋಮನ ನಂಬಲಿಲ್ಲ. ತೋಮನ ಹೇಳ್ತಾನೆ, ಎಷ್ಟರ ತನಕ ಅವನ ಶಿಲುಬೆಗೆ ಹಾಕಿದ ಆ ಮೂಳೆ, ಆತನ ಯೇಸುವಿನ ಕೈಗೆ ಮೂಳೆ ಹಾಕಿದ್ದು, ಅದ ಒಳಗೆ ನನ್ನ ಏನಾಗಬೇಕು, ಬೆರಳು ಹಾಕಬೇಕು, ನೋಡಬೇಕು ನಾವು ನಿಜವಾಗಿ ಆತನೇ ಜೀವಂತ ಆಗಿದ್ದಾನ ಇಲ್ಲ. ಅವನ ಪಕ್ಕೆಲ ಮೇಲೆ ನನ್ನ ಕೈ ಹಾಕಬೇಕು, ನಂತರ ನಾನು ನಂಬುತ್ತೇನೆ ಎಂದು ಹೇಳ್ದ ಆತನು. ಅಷ್ಟ ತನಕ ನಂಬುವುದಿಲ್ಲ ಹೇಳ್ದ. ಒಂದು ವಾರ ಬಿಟ್ಟು ಯೇಸು ಪುನಃ ಪ್ರತ್ಯಕ್ಷನಾದ ಅದೇ ಆ ಕೋಣೆಯೊಳಗೆ. ಮೊದಲು ಕರೆದದ್ದು ಯಾರಿಗೆ? ಯಾರಾದರೂ ಹೇಳಿದಾರ ಯೇಸುಗೆ ತೋಮನ ಹೀಗೆ ಹೇಳಿದಾನೆಂದು? ಇಲ್ಲ. ಮೊದಲು ತೋಮನಿಗೆ ಕರೆದ, ತೋಮನೇ ಇಲ್ಲಿ ಬಾ, ನಿನ್ನ ಬೆರಳು ಹಾಕು ಎಂದು ಹೇಳ್ದ. ಈ ಕೈಯಲ್ಲಿ ಬೆರಳು ಹಾಕು, ನೋಡು, ನನ್ನ ಪಕ್ಕೆಯಲ್ಲಿ ನಿನ್ನ ಕೈ ಹಾಕು, ನಂಬುವನಾಗು.
ನಂಬುವನಾಗು. ನನ್ನ ಸ್ವಾಮಿ ನನ್ನ ದೇವರೇ ಎಂದು ಕಾಲಿಗೆ ಬಿದ್ದ. ನಂಬಿದ ಆತನು. ಯೇಸುವಿನ ಕಾಲಿಗೆ ಬಿದ್ದ. ನನ್ನ ದೇವರೇ, ನನ್ನ ಸ್ವಾಮಿಯೇ, ನನ್ನ ಕರ್ತನೇ, ಕಾಲಿಗೆ ಬಿದ್ದ. ಹೌದು ತೋಮನೆ, ನೀನು ನೋಡಿದಿ, ಅದಕ್ಕೆ ಸರಿ ನೀನು ನಂಬಿದಿ. ನೋಡದೆ ನಂಬುವವರು ಎಷ್ಟೋ ಧನ್ಯರೆಂದು ಯೇಸು ಹೇಳ್ತಾನೆ. ನೋಡದೆ ನಂಬುವವರು. ಪ್ರಿಯರೇ, ಇವತ್ತು ನೀವು ಕಣ್ಣಾರೆ ನೋಡಿದ್ದೀರ ಯೇಸುಗೆ? ನೋಡಲಿಲ್ಲ. ಎಲ್ಲಿ ನೋಡ್ತಾ ಈ ವಾಕ್ಯದ ಮುಖಾಂತರ ನೋಡ್ತಾ ಇದ್ದೀರಿ. ವಾಕ್ಯದ ಮುಖಾಂತರ ಆತನಿಗೆ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ನೀವು ಧನ್ಯರಾಗಿದ್ದೀರಿ. ಅದೇ ಮಾತು ನಿಮಗೆ ನೆರವೇರ್ತದೆ. ನೀವು ಧನ್ಯರು ಇವತ್ತು. ಏಕೆ? ಕಣ್ಣಾರೆ ನೀವು ನೋಡಲಿಲ್ಲ, ಆದರೆ ದೇವರ ವಾಕ್ಯವನ್ನು ಕೇಳಿ ನಿಜವಾಗಿ ದೇವಕುಮಾರನು 2000 ವರ್ಷಕ್ಕಿಂತ ಮೊದಲು ಬಂದಿದ್ದಾನೆ. ನಾವು 2026ರಲ್ಲಿ ಇದ್ದೇವೆ. ಅದರ ಮೊದಲು ಬಂದಿದ್ದಾನೆ ಯೇಸು ಕ್ರಿಸ್ತನು. ಬಂದು ದೇವರು ಕಳಿಸಿಕೊಟ್ಟು ಬಂದು ತನಗೆ ಕೊಟ್ಟ ಕೆಲಸ ಮಾಡಿ ಹೋಗಿದ್ದಾನೆ. ನಮ್ಮ ಪಾಪ ಶಾಪವನ್ನು ಶಮಿಸಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ ನಮಗೆ ಎಂದು ನೀವು ನಂಬಿದ್ದೀರಿ. ಯೇಸು ಪುನರುತ್ಥಾನ ಆಗಿದೆ, ನೀವು ನಂಬಿದ್ದೀರಿ. ಆದ ಕಾರಣ ನೀವು ಧನ್ಯರಾಗಿದ್ದೀರಿ. ನಾವು ಧನ್ಯರಾಗಿದ್ದೇವೆ. ಹೊಸ ಮಡಕೆಯ ಒಳಗೆ ನಾವಿದ್ದೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ದೇವರು ಹೇಳ್ತಾನೆ ನೋಡಿ, ಅಬ್ರಾಮನು ನನ್ನ ದಿನವನ್ನು ತಾನು ನೋಡಬೇಕೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಅಂದನು. ಅದಕ್ಕೆ ಯೂದರು, ನೀನು ಇನ್ನೂ 50 ವರ್ಷ ಆಗಲಿಲ್ಲ. ಯೇಸು ಹೇಳ್ತಾನೆ, ನಿನಗೆ ಇನ್ನೂ 50 ವರ್ಷವಾಗಿಲ್ಲ. ಅಬ್ರಾಮನಿಗೆ ನೋಡಿದೆಂದು ಹೇಗೆ ಹೇಳುವುದು? ನಮ್ಮ ಮೂಲ ಪುರುಷನಿಗೆ ಅಬ್ರಾಮನ ನೋಡಿದೆ ಹೇಗೆ ಹೇಳುವುದು? ನಿನಗೆ ಇನ್ನೂ 50 ವರ್ಷ ಆಗಲಿಲ್ಲ. ನೀನು ಇನ್ನೂ ಆಗಲಿಲ್ಲ, ನೀನು 50 ವರ್ಷ ಆಗಲಿಲ್ಲ ಹೇಳ್ತಾನೆ ನೋಡಿ. ಅಬ್ರಾಮನನ್ನು ನೋಡಿದಿ ಹೇಗೆ ಹೇಳುದು ನೀನು? ನಾನು ಅಬ್ರಾಮನಿಗೆ ನೋಡಿದೆ ಎಂದು ಹೇಳ್ತೀನಿ, ನೀನು ಹೇಗೆ ಹೇಳುದು? ನಿನಗೆ 50 ವರ್ಷ ಆಗಲಿಲ್ಲ. ಅವ್ರಿಗೆ ಗೊತ್ತಿಲ್ಲ. ಕಣ್ಣು ಬಂದುಂಟು ಒಳಗಿಂದ, ಆತ್ಮಿಕ ಕಣ್ಣು ಬಂದುಂಟು. ಆತ್ಮಿಕ ಕಣ್ಣು ಬಂದಿದ್ದವನು ಹಾಗೇ ಮಾತಾಡ್ತಾನೆ, ಅದೇ ರೀತಿಯಾಗಿ ಮಾತಾಡ್ತಾನೆ. ಒಬ್ಬ ವ್ಯಕ್ತಿಗೆ ನಂಬಿಕೆ ತುಂಬ ಇಂಪಾರ್ಟೆಂಟ್. ಅರ್ಥ ಮಾಡಿಕೊಳ್ಳಿರಿ. ಫೇತ್, ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನಂಬಿಕೆ ಅಂದರೆ ಬೀಗದ ಕೈ. ಬಾಗಿಲು ಬಂದಿದ್ದರೆ, ನಿಮ್ಮ ಮನೆಯ ಬಾಗಿಲು ಬಂದಿದ್ದರೆ ನಿಮಗೆ ಒಳಗೆ ಹೋಗಬೇಕಾದ್ರೆ ಏನು ಬೇಕು? ಆ ಬೀಗದ ಕೈ ಬೇಕು. ಬೀಗದ ಹಾಕಿ ತಿರುಗಿಸಿದರೆ ಮಾತ್ರ ಬಾಗಿಲು ಓಪನ್ ಆಗ್ತದೆ. ಅದೇ ರೀತಿಯಾಗಿ ನಂಬಿಕೆ ಅಂದರೆ ಬೀಗದ ಕೈ. ಓಪನ್ ಆಗ್ತದೆ, ಬಾಗಿಲು ಓಪನ್ ಆಗ್ತದೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ ನೋಡಿ. ಅಂದಾಗ ಯೇಸು ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ. ಪುನಃ ಯೇಸು ಅವರಿಗೆ ಹೇಳ್ತಾನೆ, ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ. ಇವತ್ತು ದೇವರ ವಾಕ್ಯ ಮುಖಾಂತರ ಮಾತಾಡ್ತಾನೆ. ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ, ನಿಜ ನಿಜವಾಗಿ ಹೇಳ್ತೇನೆ ಯೇಸು ಹೇಳ್ತಾ ಇದ್ದಾನೆ. ನಿಮಗೆ ನಿಜ ನಿಜವಾಗಿ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಅಬ್ರಾಮನನ್ನು ಹುಟ್ಟುಗದಿಗಿಂತ ಮುಂಚಿನಿಂದಲೂ ನಾನು ಇದ್ದೇನೆ. ಅಬ್ರಾಮನು ಹುಟ್ಟುಗದಿಗಿಂತ ಮುಂಚಿನಿಂದಲೇ ನಾನು ಇದ್ದೇನೆ. ಈ ಲೋಕ ಆಗುವ ಮೊದಲು ಯೇಸು ಇದ್ದವನು. ಈ ಜಗತ್ತು ಆಗುವ ಮೊದಲು ಯೇಸು ಇದ್ದವನು. ನೀವು ಆಕಾಶ ಎಲ್ಲ ನೋಡ್ತೀರ, ಚಂದ್ರ ನಕ್ಷತ್ರ ಎಲ್ಲ ನೋಡ್ತೀರಿ, ಭೂಮಿ ನೋಡ್ತೀರಿ, ಅದಕ್ಕಿಂತ ಮೊದಲೇ ಇದ್ದವನು. ಆತನೇ ಸೃಷ್ಟಿ ಮಾಡಿದ್ದು. ಅದೆಲ್ಲ ಆತನ ಮುಖಾಂತರ ಸೃಷ್ಟಿ ಮಾಡಿದ್ದು. ಮನುಷ್ಯನಿಗೆ ಆತನೇ ಸೃಷ್ಟಿ ಮಾಡಿದ್ದು. ನೀವು ಸರಿಯಾಗಿ ವಾಕ್ಯ ಓದಿದರೆ ಗೊತ್ತಾಗ್ತದೆ. ತಂದೆ, ಮಗ, ಪರಿಶುದ್ಧ ಆತ್ಮನೇನು ಅರ್ಥ ಆಗ್ತದೆ. ಅದು ಒಬ್ಬನೇ ದೇವರು. ತಂದೆ, ಮಗ, ಯೇಸು ಕ್ರಿಸ್ತನ ಮಗ, ಪರಿಶುದ್ಧ ಆತ್ಮನ ಒಂದೇ ದೇವರು, ಒಬ್ಬನೇ ದೇವರು. ನಿಮಗೆ ಅರ್ಥ ಆಗಬೇಕಾದ್ರೆ ಇದು ಸತ್ಯವೇದ ಓದಿ ಸರಿಯಾಗಿ ದೇವರ ಹತ್ರ ಕೇಳಬೇಕು, ಪ್ರಾರ್ಥನೆ ಮಾಡಬೇಕು. ಸರಿಯಾಗಿ ಅರ್ಥ ಆಗ್ತದೆ. ಇಲ್ಲದರ ಅರ್ಥ ಆಗುವುದಿಲ್ಲ ಒಬ್ಬ ವ್ಯಕ್ತಿಗೆ. ಅಷ್ಟು ಈಸಿಯಾಗಿ ದುಷ್ಟನು ಬಿಡುವುದಿಲ್ಲ. ತನ್ನ ಕೈಯಿಂದ ಮುಷ್ಟಿಯಿಂದ ಬಿಡುವುದಿಲ್ಲ ಆತನು. ಗಟ್ಟಿ ಹಿಡಿದಿದ್ದಾನೆ. ಇವತ್ತು ಲೋಕದಲ್ಲಿ ಮಾನವನಿಗೆ ಗಟ್ಟಿ ಹಿಡಿದಿದ್ದಾನೆ ಆತನು. ಅವನು ಅಷ್ಟು ಬೇಗ ಬಿಟ್ಟು ಕೊಡುವುದಿಲ್ಲ ಆತನು, ದುಷ್ಟನು. ಅವನ ಕೈಯಿಂದ ಬಿಟ್ಟರೆ ಹೋಯ್ತೆಂದ ಅವನ ಏಕೆಂದರೆ ಅವನ ಸ್ಥಳ ಯಾವುದು? ಸೈತಾನನ ಸ್ಥಳ ಯಾವುದು? ನರಕ, ಬೆಂಕಿ. ಆತನು ಸೈತಾನ ಏನು ಬಯಸ್ತಾನೆ? ಎಲ್ಲರೂ ಬೆಂಕಿಗೆ ಬರಬೇಕಂದು. ದೇವರು ಏನು ಬಯಸ್ತಾನೆ? ಎಲ್ಲರೂ ಪರಲೋಕಕ್ಕೆ ನಿತ್ಯತೆಗೆ ಸೇರಬೇಕಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ಯೇಸು ಈ ಲೋಕಕ್ಕೆ ಬಂದದ್ದು. ನಾನು ಅಬ್ರಾಮನಿಗಿಂತ ಮೊದಲೇ ಇದ್ದವನೆಂದು ಹೇಳ್ತಾನೆ.
ಇವರಿಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳ್ತಾರೆ, ಅಬ್ರಹಾಮನ ಹುಟ್ಟೋದಕ್ಕಿಂತ ಮುಂಚಿನಿಂದ ನಾನು ಇದ್ದೇನೆ ಅಂದನು. ಅವರು ಈ ಮಾತನ್ನು ಕೇಳಿ, ಯೇಸುವಿನ ಬಾಯಿಂದ ಮಾತನ್ನು ಕೇಳಿ ಅವರಿಗೆ ಸಹಿಸಲಿಕ್ಕೆ ಆಗಲಿಲ್ಲ, ಅವರಿಗೆ ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ. ಯೇಸುವಿನ ಬಾಯಿಂದ ಮಾತು ಬಂದದ್ದು ಅವರಿಗೆ ಸ್ವೀಕಾರ ಮಾಡಲಿಕ್ಕೆ ಕಷ್ಟ ಆಯಿತು. ಅವರಿಗೆ ನೋಡಿ, ಕೇಳಿ ಅವನನ್ನು ಕೊಲ್ಲುವುದಕ್ಕಾಗಿ ಕಲ್ಲು ತಗೊಂಡವರು. ಯೇಸುಗೆ ಕೊಲ್ಲಬೇಕಂದು ಅಲ್ಲಿದ್ದ ಕಲ್ಲು ತಗೊಂಡವರು ಅವರು. ಯೇಸು ಅಡಗಿಕೊಂಡು ದೇವಾಲಯದ ಒಳಗೆ ಹೊರಟು ಹೋದನು. ಏಕೆ ಯೇಸು ಅಡಗಿಕೊಂಡು ಹೋದನು? ಯೇಸು ಯಾಕೆ ಬಂದದ್ದು? ಇವರ ಕಲ್ಲಿಂದ ಹೊಡೆದು ಸಾಯಲಿಕ್ಕೆ ಬಂದದ ಅಲ್ಲ. ಯೇಸು ಅದು ಶಿಲುಬೆಗೆ ಹೋಗಲಿಕ್ಕೆ ಬಂದದ್ದು. ಶಿಲುಬೆ ಎಂದರೆ ಏನು? ಶಾಪ. ಆ ಮರ ಎಂದರೇನು? ಶಾಪ. ಮೊದಲು ಪಾಪ ಆದದ್ದು ಹೇಗೆ? ಆ ಮರದ ಹಣ್ಣು ತಿಂದರಿಂದ ಪಾಪ ಲೋಕಕ್ಕೆ ಬಂದದ್ದು. ಆದ ಕಾರಣ ಆ ಮರದಲ್ಲೇ ಯೇಸು ಸಾಯಬೇಕು, ಮರದಲ್ಲೇ ರಕ್ತ ಸುರಿಸಬೇಕು, ಮರದಲ್ಲೇ ನರಳಿ ಸಾಯಬೇಕು. ಏಕೆ? ಎಲ್ಲ ಮಾನವನ ಪಾಪ, ಎಲ್ಲ ಮಾನವನ ಶಾಪ ಯೇಸು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಆ ಮರದ ಕಂಬದಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಪ್ರಿಯರೇ, 3ನೇ ದಿವಸದಲ್ಲಿ ಜೀವಂತವಾಗಿದ್ದಾನೆ. ಇವರ ಕಲ್ಲಲ್ಲಿ ಸಾಯಲಿಕ್ಕೆ ಬರಲಿಲ್ಲ, ಅಲ್ಲಿ ಸಾಯಲಿಕ್ಕೆ ದೇವರು, ಅಲ್ಲಿ ಯಜ್ಞ ಆಗಿದ್ದಾನೆ. ಆ ಶಿಲುಬೆಯಲ್ಲಿ ಯೇಸು ಯಜ್ಞ ಆಗಿದ್ದಾನೆ. ಆ ಕಾರಣದಿಂದ ಈ ಲೋಕಕ್ಕೆ ಬಂದದ್ದು ಆತನು. ಇವರು ಕಲ್ಲು ಎಸೆದರು, ಯೇಸು ಸೀದಾ ಇಲ್ಲಿಂದ ಹೋದ. ಅವರಿಗೆ ಕಣ್ಣಿಗೆ ಕಾಣಲಿಲ್ಲ ಯೇಸು, ಕಣ್ಣಿಗೆ ಕಾಣಲಿಲ್ಲ ಯೇಸು, ಸೀದಾ ದೇವಳ ಒಳಗೆ ಹೋದ ಆತನು. ಪ್ರಿಯರೇ, ನಿಮಗೆ ಅರ್ಥ ಆಯಿತು ಅಂತ ನಂಬುತ್ತೇನೆ. ಖಂಡಿತ ದೇವರು ಮಾನಸಾಂತರ ಮಾಡಿ ಪಶ್ಚಾತ್ತಾಪ ಮಾಡ್ತಾನೆ. ನಿಮಗೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಉಂಟು, ನಮಗೆ ಒಳ್ಳೆಯ ಅವಕಾಶ ಉಂಟು. ಪಶ್ಚಾತ್ತಾಪ ಪಟ್ಟು ನಾವು ದೇವರ ಮುಂದೆ ತಗ್ಗಿಸಿ ನಾವು ಆತನ ಹತ್ತಿರ ಬರುವ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ ಆದವರು ನಿಮಗೆ ಸ್ತೋತ್ರ. ನೀನು ವಾಕ್ಯದ ಮುಖಾಂತರ ಮಾತಾಡಿದಿ ಕರ್ತನೇ. ನಿನ್ನ ವಾಕ್ಯವು ಸತ್ಯವಾಗಿದೆ ಕರ್ತನೇ. ಈ ಸತ್ಯ ವಾಕ್ಯವನ್ನು ಅವರು ಕೇಳಿದ್ದಾರೆ ಕರ್ತನೇ. ಇವರಿಗೆ ಸ್ತೋತ್ರ ಕರ್ತನೇ. ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರೆ ನೀವು ಎಂದಿಗೂ ಸಾಯುವುದಿಲ್ಲ ಎಂದು ನಿನ್ನ ವಾಕ್ಯ ಹೇಳಿದ್ದು ಕರ್ತನೇ. ಕರ್ತನೇ, ಇವರೆಲ್ಲರೂ ಯೇಸುಗೆ ಸ್ವೀಕಾರ ಮಾಡಬೇಕು ಕರ್ತನೇ. ಟಚ್ ಮಾಡು ಪರಿಶುದ್ಧ ಆತ್ಮನೇ, ಅವರಿಗೆ ನೀನು ಮುಟ್ಟಬೇಕು ಕರ್ತನೇ. ಒಂದು ಪರಿವರ್ತನೆ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ಇವರ ಕುಟುಂಬದವರಿಗೆ ನೀನು ಪರಿವರ್ತನೆ ಮಾಡು ಕರ್ತನೇ. ಇವರಿಗೆ ಸಂಬಂಧಪಟ್ಟವರನ್ನು ಪರಿವರ್ತನೆ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಹಸ್ತ ಅವರ ಮೇಲೆ ಹಿಡಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರನ್ನು ಆಶೀರ್ವದಿಸು, ಇವರ ಕುಟುಂಬವನ್ನು ಆಶೀರ್ವದಿಸು ಕರ್ತನೇ. ಇವರ ಕೆಲಸ ಕಾರ್ಯ ಆಶೀರ್ವದಿಸು ಕರ್ತನೇ. ನಿನ್ನ ಆಶೀರ್ವಾದ ಬೇಕು ಇವರಿಗೆ ಕರ್ತನೇ. ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನಿನ್ನ ಬೆಳಕು ಇವರ ಒಳಗೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ತಂದೆಯನಿಗೆ ಸ್ತೋತ್ರ ಕರ್ತನೇ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾನು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆಯಲ್ಲಿ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.